ದೇವತೆ ಹೃದಯದ ದೇವತೆ. ಹಾಯ್ ಫ್ರೆಂಡ್ಸ್, ಈ ತರ ಫುಲ್ ಸ್ಕ್ರೀನ್ 4K ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ವಾಟರ್ ವೇವ್ ಇಫೆಕ್ಟ್ ಮತ್ತು ಟೆಕ್ಸ್ಟ್ ಅನಿಮೇಷನ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಮೊದಲಿಗೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಟ್ಯುಟೋರಿಯಲ್ಸ್ ಪ್ರಕಾರ ಪ್ಲಸ್ ಅನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ಒಂದು ರೇಷನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಫುಲ್ ಸ್ಕ್ರೀನ್ ಮಾಡಬೇಕು ಅಂದರೆ ನಾವಿಲ್ಲಿ ಲಾಸ್ಟ್ ಒಂದು ಪೆನ್ಸಿಲ್ ಐಕನ್ ಕಾಣಿಸ್ತಿದೆ ನೋಡಿ, ಆ ರೇಷನ್ನ ಸೆಲೆಕ್ಟ್ ಮಾಡಬೇಕು. ರೆಸಲ್ಯೂಷನ್ನ 1080 ಇಟ್ಕೊಳ್ಳಿ. ಸೆಕೆಂಡ್ ಒನ್ನು 2340 ಇಟ್ಕೊಳ್ಳಿ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ ಇಮೇಜ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಮೇಜು ಸ್ಕ್ರೀನ್ ಫುಲ್ ಆಗಿರಲ್ಲ ಅಲ್ವಾ, ಅದಕ್ಕೆ ಡಿಲೀಟ್ ಪ್ರಕಾರ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಿ. ಇವಾಗ ಇಮೇಜು ಸ್ಕ್ರೀನ್ ಫುಲ್ ಆಗಿರುತ್ತೆ. ಇವಾಗ ಈ ಇಮೇಜು ಬರೀ 2 ಸೆಕೆಂಡ್ ಬಂದಿರುತ್ತೆ. ನಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಈಗ ಎಂಡಲ್ಲಿ ಹಿಡಿದು ಡ್ರ್ಯಾಗ್ ಮಾಡ್ತಾ ಹೋಗಬೇಕು. ನಿಮ್ಗೆ ಎಷ್ಟು ಸೆಕೆಂಡ್ ಬೇಕೋ ಅಷ್ಟು ಸೆಕೆಂಡ್ ನೀವು ಎಂಡಲ್ಲಿ ಹಿಡಿದು ಡ್ರ್ಯಾಗ್ ಮಾಡ್ತಾ ಹೋದರೆ ಡ್ಯೂರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನನಗೆ 10 ಸೆಕೆಂಡ್ ಬೇಕು, ನಾನು 10 ಸೆಕೆಂಡ್ವರೆಗೂ ಇದನ್ನ ಡ್ರ್ಯಾಗ್ ಮಾಡಿದ್ದೀನಿ. ಇವಾಗ ಈ ಇಮೇಜ್ಗೆ ಒಂದು ಇಫೆಕ್ಟ್ ಕೊಡೋಣ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟಿಗೆ ಹೋಗಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಕಲರ್ ಆ್ಯಂಡ್ ಲೈಟಿಗೆ ಹೋಗಿ, ಎಕ್ಸ್ಪ್ಲೋರ್ ಆ್ಯಂಡ್ ಗಮ್ಮ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಎಕ್ಸ್ಪ್ಲೋರ್ನ 15 ಇಟ್ಕೊಳ್ಳಿ, ಗಮ್ಮನ 950 ಇಟ್ಕೊಳ್ಳಿ, ಅಪಾಸಿಟಿನ 10 ಇಟ್ಕೊಳ್ಳಿ. ಓಕೆ, ಇವಾಗ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಡಿಸ್ಟ್ರಪ್ಷನ್ ವ್ರಾಪ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ವೇವ್ ರ್ಯಾಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ವೇವ್ ರ್ಯಾಪ್ ಮೇಲೆ ಕ್ಲಿಕ್ ಮಾಡಿ, ಫೇಸ್ನ ಫಸ್ಟ್ ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ, ಎಂಡಿಗೆ ಒಂದು ಕೀನ ಫ್ರೇಮ್ ಮಾಡಿ, ಫೇಸ್ ವ್ಯಾಲ್ಯೂನ 5 ಇಟ್ಕೊಳ್ಳಿ. ಫೇಸ್ ವ್ಯಾಲ್ಯೂನ 5 ಇಟ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ನ 1 ಇಟ್ಕೊಳ್ಳಿ. ಅಷ್ಟೇ. ಇಮೇಜ್ ಹೇಗೆ ಬರ್ತಿದೆ ಅಂತ ನೋಡೋಣ. ಇವಾಗ ಇಮೇಜು ಈ ಥರ ಬರ್ತಾ ಇದೆ. ಇವಾಗ ಇದಕ್ಕೊಂದು ಸಾಂಗ್ ಹಾಕೊಳ್ಳೋಣ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲೊಂದು ಸಾಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಸಾಂಗ್ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಇಮೇಜ್ಗಿಂತಲೂ ಜಾಸ್ತಿ ಬಂದಿರುತ್ತೆ ಸಾಂಗು, ನಾನು ಅದನ್ನ ಓದ್ ಪಾರ್ಟ್ಸ್ನ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಸಾಂಗಿಗೆ ತಕ್ಕಾಗಿ ಲಿರಿಕ್ಸ್ ಹಾಕ್ತಾ ಹೋಗೋಣ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನಾನು ಲಿರಿಕ್ಸ್ನ ಬರಿತಾ ಇದ್ದೀನಿ. ನಾನು ಇದನ್ನ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ರೋಬೋಟ್ ರೆಗ್ಯುಲರ್ಗೆ ಹೋಗಿ ಕರ್ಲಿ ಸ್ಟಾರ್ ಅಂತ ನಾನೊಂದು ಫಾಂಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದರ ಸೈಜ್ನ 56 pt ಇಟ್ಕೊತಾ ಇದ್ದೀನಿ. ಕಲರ್ನ ಬ್ಲ್ಯಾಕ್ ಕಲರ್ಗೆ ಚೇಂಜ್ ಮಾಡ್ತಾ ಇದ್ದೀನಿ. ನಾನು ಇದನ್ನ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ನಿಮಗೂ ಇದೇ ಫಾಂಟ್ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆ ಕೊಟ್ಕೊಳ್ಳಿ. ದೇವತೆ ಅಂತ ಎಲ್ಲಿವರೆಗೂ ಬರುತ್ತೆ ಅಂತ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ. ನನಗೆ ಇಲ್ಲಿವರೆಗೂ ಬರುತ್ತೆ. ಇಲ್ಲಿವರೆಗೂ ನಾನು ಈ ಲಿರಿಕ್ಸ್ನ ಎಕ್ಸ್ಟೆಂಡ್ ಮಾಡಿಬಿಡ್ತೀನಿ. ಈ ಲಿರಿಕ್ಸ್ಗೆ ನಾವೊಂದು ಇಫೆಕ್ಟ್ ಕೊಡೋಣ. ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ, ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಗೆ ಹೋಗಿ, ಫಸ್ಟ್ ಒಂದು ಕೀನ ಆ್ಯಡ್ ಮಾಡಿ, ಮಿಡಲ್ ಒಂದು ಕೀನ ಆ್ಯಡ್ ಮಾಡಿ, ಎಂಡಿಗೆ ಒಂದು ಕೀನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಕೀನ ಸೆಲೆಕ್ಟ್ ಮಾಡಿ, ಲಿರಿಕ್ಸ್ನ ಲೆಫ್ಟಿಗೆ ಮೂವ್ ಮಾಡಿ. ರೆಡ್ ಲೈನ್ ಬರ್ತಿತ್ತು ಅಂದರೆ ಕರೆಕ್ಟಾಗಿ ಮೂವ್ ಆಗ್ತಿದೆ ಅಂತ ಅರ್ಥ. ಲಾಸ್ಟ್ ಒಂದು ಕೀನ ಸೆಲೆಕ್ಟ್ ಮಾಡಿಕೊಂಡು ಇದನ್ನ ರೈಟ್ಗೆ ಮೂವ್ ಮಾಡಬೇಕು. ಎಲ್ಲಿವರೆಗೂ ಅಂದರೆ ಆ ಲಿರಿಕ್ಸ್ ನಮ್ಗೆ ಕಾಣಿಸ್ಬಾರ್ದು ಅಷ್ಟು. 1 ಮತ್ತು 2 ನಡುವೆ ಒಂದು ಗ್ರಾಫ್ ಹಾಕಬೇಕು. ನಾನು ಹೇಗೆ ಹಾಕ್ತೀನೋ ನೀವು ಹಾಗೆ ಹಾಕಿ. ಗ್ರಾಫ್ ಹಾಕೋದೇನು ಕಷ್ಟ ಅಲ್ಲ, ಈಸಿನೇ. ಸೆಕೆಂಡ್ ಮತ್ತು ಥರ್ಡ್ ಒನ್ ನಡುವೆ ಇನ್ನೊಂದು ಗ್ರಾಫ್ನ ಹಾಕಿ. ಓಕೆ, ಇವಾಗ ಈ ಥರ ಬಂದಿದೆ. ಇವಾಗ ಫಸ್ಟ್ ಒಂದು ಲಿರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫೆಕ್ಟಿಗೆ ಹೋಗಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಕಲರ್ ಆ್ಯಂಡ್ ಲೈಟಿಗೆ ಹೋಗಿ, ಇದರಲ್ಲಿ ಲಾಂಗ್ ಸ್ಯಾಡೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಅದರ ಸೈಜ್ನ 30 ಇಟ್ಕೊಳ್ಳಿ. ಕಲರು ಬ್ಲ್ಯಾಕ್ ಇರಲಿ.
ಓಕೆ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಟ್ರಪ್ಷನ್ ಗ್ರಾಫ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ವೇವ್ ಗ್ರಾಫ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ವೇವ್ ಗ್ರಾಫ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಫೇಸ್ನ ಫಸ್ಟಿಗೆ ಒಂದು ಕೀ ಹಾಕಿ ಎಂಡಿಗೆ ಒಂದು ಕೀ ಹಾಕಿ ಫೇಸ್ ವ್ಯಾಲ್ಯೂನ 3 ಇಟ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ನ 0.5 ಇಟ್ಕೊಳ್ಳಿ ಅಷ್ಟೇ. ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಬಾರಲ್ಲಿ ಹೋಗಿ ಸ್ಟ್ರಿಪ್ಸ್ ಅಂತ ಸರ್ಚ್ ಮಾಡಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಸ್ಟ್ರಿಪ್ಸಿಗೆ ಹೋಗಿ ಕೌಂಟ್ನ 0.5 ಇಟ್ಕೊಳ್ಳಿ. ವಿಡ್ತ್ನ 0.11 ಇಟ್ಕೊಳ್ಳಿ. ಫೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಕೀನ ಹಾಕಿ ಸೆಕೆಂಡ್ ಒಂದು ಕೀನ ಹಾಕಿ ಫೇಸ್ ವ್ಯಾಲ್ಯೂನ 2 ಇಟ್ಕೊಳ್ಳಿ. ಕಲರ್ನ ನಾನು ರೆಡ್ ಕಲರ್ಗೆ ಚೇಂಜ್ ಮಾಡ್ತಾ ಇದ್ದೀನಿ. ಸ್ಮೂತಿಂಗ್ನ 0.30 ಇಟ್ಕೊಳ್ಳಿ ಅಷ್ಟೇ. ಹೇಗೆ ಬಂದಿದೆ ಅಂತ ನೋಡೋಣ. ಇವಾಗ ನೆಕ್ಸ್ಟ್ ಲಿರಿಕ್ಸ್ನ ಹೇಗೆ ಹಾಕೋದು ಅಂತ ನೋಡೋಣ. ಇವಾಗ ಈ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಒಂದು ಲಿರಿಕ್ಸ್ ಮೇಲೆ ಇಲ್ಲಿ ಪ್ಲಸ್ ಡಬಲ್ ಬಾಕ್ಸ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದೆ ಹೋಗಿ ಡಬಲ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಅಂತ ಕೊಡಿ. ಈ ಲಿರಿಕ್ಸು ಇಲ್ಲಿ ಬಂದಿರುತ್ತೆ. ಇವಾಗ ಸೆಕೆಂಡ್ ಲಿರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇದನ್ನ ಎರೇಸ್ ಮಾಡಿ ಮುಂದಿನ ಲಿರಿಕ್ಸ್ನ ಬರ್ಕೋಬೇಕು. ಇದನ್ನ ಇಲ್ಲ ಸೆಲೆಕ್ಟ್ ಮಾಡಿಬಿಡೋಣ. ಹೃದಯದ ದೇವತೆ ಎಲ್ಲಿವರೆಗೂ ಬರುತ್ತೆ ಅಂತ ಚೆಕ್ ಮಾಡಿ. ಇಲ್ಲಿವರೆಗೂ ಬರುತ್ತೆ. ಅದಕ್ಕೆ ಈ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಮರ್ ಮೇಲೆ ಕ್ಲಿಕ್ ಮಾಡಿ ಈ ಲಾಸ್ಟ್ ಆಪ್ಷನ್ ಕಾಣಿಸ್ತಿದೆ ನೋಡಿ 4:1 ಅದರ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಮತ್ತೆ ಸೆಕೆಂಡ್ ಲಿರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲಸ್ ಮತ್ತು ಡಬಲ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಅಂತ ಕೊಟ್ಕೊಳ್ಳಿ. ಮುಂದೆ ಹೋಗಿ ಡಬಲ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಅಂತ ಕೊಡಿ. ಈ ಲಿರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇದನ್ನ ಎರೇಸ್ ಮಾಡಿ ಮುಂದಿನ ಲಿರಿಕ್ಸ್ನ ಬರ್ಕೋಬೇಕು. ಇದನ್ನ ಇಲ್ಲೇ ಪ್ಲೇಸ್ ಮಾಡ್ಕೊಂಡ್ಬಿಡಿ. ಇದು ಎಲ್ಲಿವರೆಗೂ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಟೈಮರ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ನಾನು ಎಲ್ಲ ಲಿರಿಕ್ಸ್ನ ಹಾಕೊಂಡ್ಬಂದಿದ್ದೀನಿ. ವಿಡಿಯೋ ಹೇಗೆ ಬಂದಿದೆ ಅಂತ ನೋಡೋಣ. ಓಕೆ, ವಿಡಿಯೋ ಈ ಥರ ಬಂದಿದೆ. ಇವಾಗ ಇಲ್ಲಿ ಸೆಟ್ಟಿಂಗ್ ಪಕ್ಕ ಇರೋ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಟ್ಕೊಳ್ಳಿ. ವಿಡಿಯೋ ಸೇವ್ ಆಗುತ್ತೆ. ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ಥ್ಯಾಂಕ್ ಯು. ಇವಾಗ ಸೇವ್ ಅಂತ ಕೊಟ್ಕೊಳ್ಳಿ. ಈ ವಿಡಿಯೋ ನಮ್ಗೆ ಎಲ್ಲರಿಗೆ ಸೇವ್ ಆಗಿರುತ್ತೆ. ಥ್ಯಾಂಕ್ ಯು.